ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ ವಿಪರೀತವಾಗಿತ್ತು. ರಾಜ್ಯ ಸರ್ಕಾರ ಅದಕ್ಕೆ ಅಂಕುಶವನ್ನು ಹಾಕಲಿಕ್ಕೂ ಕೂಡ ಮುಂದಾಗಿದೆ. ಈ ಬೆನ್ನಲ್ಲೇ ಆ ಊರಿನ ಬ್ಯಾಂಕ್ನಲ್ಲಿದ್ದಂತಹ ಠೇವಣಿಯ ಹಣವನ್ನೇ ಸಿಬ್ಬಂದಿಗಳು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟಕ್ಕೂ ಎಲ್ಲಿ ನಡೆದಿರೋ ಘಟನೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಮಹಿಳಾ ಸ್ವಸಹಾಯ ಸಂಘ ಇಟ್ಟಿದ್ದ ಠೇವಣಿಯೇ ಮಂಗಮಾಯ. ಬಡ ಮಹಿಳೆಯರ ಹಣ ತಿಂದು ತೇಗಿದ ಬ್ಯಾಂಕ್ ಕಾರ್ಯದರ್ಶಿ ವಿರುದ್ಧ ಪೊಲೀಸ್ ಠಾಣೆಗೆ ದೂರು. ಚಿಕ್ಕಬಳ್ಳಾಪುರ ತಾಲೂಕಿನ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸಾಲ ಪಡೆಯಲು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ಗೆ ಲಕ್ಷ ಹಣವನ್ನ ಜಮೆ ಮಾಡಿದ್ರು. ಲಕ್ಕನಾಯಕನಹಳ್ಳಿ, ರೇಣುಮಾಕಲಹಳ್ಳಿ, ಗುಂಡ್ಲುಗುರ್ಕಿ ಸೇರಿದಂತೆ 5-6 ಹಳ್ಳಿಗಳ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹಣವನ್ನ ಜಮೆ ಮಾಡಿ ಠೇವಣಿ ಇಟ್ಟಿದ್ರು. ನಂತರ ಸಾಲ ಕೇಳಲು ಬ್ಯಾಂಕ್ ಬಳಿ ಹೋದ್ರೆ ಬ್ಯಾಂಕ್ ಸಿಬ್ಬಂದಿ ಬೀಗ ಜಡಿದು ಎಸ್ಕೇಪ್ ಆಗ್ತಿದ್ರು. ಇದರಿಂದ ಅನುಮಾನಗೊಂಡು ಪರಿಶೀಲನೆ ನಡೆಸಿದ್ರೆ ಮಹಿಳಾ ಸಂಘಗಳ ಜಮೆ ಹಣ ಬ್ಯಾಂಕ್ನಲ್ಲಿ ಇರಲಿಲ್ಲ. ಸುಮಾರು 10 ಲಕ್ಷ ರೂಪಾಯಿ ಹಣವನ್ನ ಸ್ವತಃ ಬ್ಯಾಂಕ್ನ ಸಿಬ್ಬಂದಿ ದುರುಪಯೋಗ ಪಡಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ನಾವು ಗುಂಡ್ಲುಗುರ್ಕಿ ಗ್ರಾಮದಲ್ಲಿ 2 ಸಂಘಗಳನ್ನು ಮಾಡಿಕೊಂಡು 6 ವರ್ಷದಿಂದ DCC ಬ್ಯಾಂಕಲ್ಲಿ ಉಳಿತಾಯ ಖಾತೆಯನ್ನು ತೆರೆದಿದ್ವಿ. 3 ವರ್ಷ ಅಲ್ಲಿ ಕಟ್ಟಿದ್ವಿ. ಇಲ್ಲಿ ಕಟ್ಟಬೇಡ್ರಿ, ಇನ್ಮೇಲೆ ಸಬ್ ಬ್ರಾಂಚ್ ಆಗಿ ದಿಬ್ಬೂರಲ್ಲಿ ಮಾಡಿದ್ದೀವಿ, ಅಲ್ಲಿ ಕಟ್ಕೊಳ್ರಿ ಅಂತ ಹೇಳಿದ್ರು. ಅಲ್ಲಿ ಕಟ್ತಾ ಇದ್ವಿ, ಲೋನು ತಗೊಂಡ್ವಿ, ಕರೆಕ್ಟ್ ಟೈಮ್ ಲೋನನ್ನು ತೀರಿಸಿದ್ದೀವಿ. ಈಗ ನಮ್ಗೆ ಉಳಿತಾಯ ಅಮೌಂಟು ಕೊಡ್ತಾ ಇಲ್ಲ ಲೋನು ಕೊಡ್ತಾ ಇಲ್ಲ. 3 ವರ್ಷದಿಂದ ನಾವು ಆ ಥರ ಕಟ್ಕೊಂಡು ಹೋಗ್ಬಿಟ್ಟು ಇವಾಗ 1 ವರ್ಷದಿಂದ ಪ್ರಾಣ ಮಾಡಿರೋದು ನಮ್ಗೆ ಗೊತ್ತಿರಲಿಲ್ಲ. ಒಂದು 10 ತಿಂಗಳಿಂದ ನಮ್ಗೆ ಗೊತ್ತಾಯಿತು. ಅವತ್ತಿಂದ ಓಡಾಡ್ತಾನೆ ಇದ್ದೀವಿ, ಅವ್ರನ್ನ ಕೇಳ್ತಾನೆ ಇದ್ದೀವಿ, ನಮ್ಮ ಅಮೌಂಟ್ ಕೊಡಿ ಅಂತ. ಇವತ್ತು ನಾಳೆ ನಾಳುದ ಅಂತ ಈ ಥರ ಟೈಮ್ ಹೇಳ್ಕೊಂಡೇ ಬಂದರು. ಟೈಮ್ಗೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡೇ ಬರ್ತಾ ಇದ್ವಿ. ಇನ್ನೇನು ಮಾಡೋಕ್ಕಾಗುತ್ತಲ್ಲ, ಲಕ್ಷಗಳ ಹಣ ತಿಂದಾಕಿದ್ದಾರೆ, ಸ್ವಲ್ಪ ಟೈಮ್ ಕೊಡೋಣ, ಎಂಥವ್ರಿಗೂ ಒಂದು ಮಿಸ್ಟೇಕ್ ಮಾಡೇ ಮಾಡ್ತಾರೆ ಅಂತ. ಆದರೆ ಈಗ ಯಾವುದೇ ರೀತಿಯಲ್ಲೂ ನಮಗೆ ಇದು ಮಾಡ್ತಾ ಇಲ್ಲ, ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ದೆಲ್ಲ ಮಾಡ್ತಾಯಿದ್ರು. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಒಂದು ತಿಂಗಳಿಂದನೂ ಮಾಡಿದ್ವಿ. ಇವ್ರು ಪೊಲೀಸರು ಸಹ ನಮ್ಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕಾರ್ಯದರ್ಶಿ ಕೇಳಿದ್ರಿ, ಇದು ಸದಸ್ಯರಿಗೆಲ್ಲ ಕೇಳಿದ್ರಿ. ಅವರೂ ಹೇಳಿದ್ರು, ಏನಮ್ಮ 1 ತಿಂಗಳು ಟೈಮ್ ಕೊಡ್ರಿ, ನಿಮ್ಮ ಅಮೌಂಟ್ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತ. ಅವರೂ ರೆಸ್ಪಾನ್ಸಿ ತಗೊಂಡಿಲ್ಲ. ಆದ್ರೆ ನಾವು ಇವಾಗ ಪೊಲೀಸರ ಹತ್ರ ಬಂದರು. ಅವರು 10 ದಿವಸದಿಂದ ಬರ್ತಾರೆ ಹೋಗ್ತಾರೆ. ನಾವು ಬಂದಾಗ ಅವ್ನಿಗೂ ಕರೆಸಲ್ಲ, ಅವ್ರು ಬಂದಾಗ ನಮ್ಗೆ ಕರೆಸಲ್ಲ. ಏನಮ್ಮ ನಿಮ್ಗೆ ಇನ್ನೇನು ಕೆಲಸ ಇಲ್ವಾ, ಅವ್ರು ಬಂದಾಗ ನೀವು ಬರಲ್ಲ, ನೀವು ನಮ್ಗೆ ಬಸ್ಗಳು ಇರಬೇಕಲ್ಲ ಸರ್ ಅಲ್ಲಿ ಬರೋಕ್ಕೆ. ಹಂಗಾಗಿ ಇವಾಗ ನಮ್ಗೆ ಯಾವುದೂ ರೆಸ್ಪೆಕ್ಟ್ ಕೊಟ್ಟಿಲ್ಲ. ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಲ್ಲಿ ಠೇವಣಿ ಹಣ ದುರುಪಯೋಗವಾದ ಸುದ್ದಿ ತಿಳಿಯುತ್ತಿದ್ದಂತೆ ಮಹಿಳೆಯರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಪೊಲೀಸರು ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನ ಕಾರ್ಯದರ್ಶಿ ಕಾರ್ತಿಕ್ ಎಂಬಾತನನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಹಣ ದುರುಪಯೋಗವಾಗಿರೋದನ್ನ ಕಾರ್ತಿಕ್ ಒಪ್ಪಿಕೊಂಡಿದ್ದಾರೆ. ಸುಮಾರು 6 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ನ ನಿರ್ದೇಶಕ ಹಾಗೂ ಕಾಂಗ್ರೆಸ್ ಮುಖಂಡ ಸುಬ್ಬರಾಯಪ್ಪ ಎಂಬುವರು ಅನಧಿಕೃತವಾಗಿ ಪಡೆದಿದ್ದು, ಅವರು ಹಣ ನೀಡಿದ ತಕ್ಷಣ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಹಣ ನೀಡೋದಾಗಿ ತಿಳಿಸಿದ್ದಾರೆ. ಯಾವಾಗ ನಮ್ಮ ಹತ್ರ ಇತ್ತು, ನಾವು ನಮ್ಮ ಕಮಿಟಿಯಲ್ಲೇ ಸ್ವಲ್ಪ ಕೆಲವು ಡೈರೆಕ್ಟರ್ಸು ಅಮೌಂಟ್ ಇಸ್ಕೊಂಡು ಕೊಟ್ಬಿಡ್ತೀನಿ ಕೊಡು ಅಂತ ಇಸ್ಕೊಂಡ್ರು ನನ್ನ ಹತ್ರ. ಆಮೇಲೆ ಇವಾಗ ಅಂದ್ಕೊಂಡಿದ್ರಿ, ಇವ್ರು ಯಾವ ಸಂಘಗಳವ್ರು ಯಾವಾಗ ಬಂದುಬಿಟ್ಟು ನನ್ನ ಅಮೌಂಟ್ ಕೇಳ್ತಾಯಿದ್ರು. ಆವಾಗ ನನ್ನ ಹತ್ರ ಕೊಡೋಕ್ಕಿಲ್ಲ, ಅವನ್ನ ಕೇಳಿಲ್ಲ, ಅದು ಬರಬೇಕು ಇದು ಬರಬೇಕು ಅದು ಬರಬೇಕು ಅಂದ್ಕೊಂಡೆ ನನಗೆ ಹೇಳ್ಕೊಂಡೆ ಬಂದು ಸ್ವತಃ ಸುಬ್ರಾಯಪ್ಪ ಅಂತ. ಎಷ್ಟು ಇಸ್ಕೊಂಡಿದ್ದಾರೆ ಸರ್? ಅವರು 6.5 ಕೊಡಬೇಕು. 6.5 ಲಕ್ಷ ತೊಗೊಂಡು ಈಗ ಕೇಳಿದ್ರೆ ಏನು ಹೇಳ್ತಾರೆ? ಕೊಡ್ತಾರಂತೆ. ಅವ್ರು ಯಾವುದೋ ಅಮೌಂಟ್ ಆಗಬೇಕಾಗಿತ್ತು, 4-5 ದಿನದಲ್ಲಿ ಕೊಡ್ತೀನಿ ಅಂತೇಳಿ. ಅಷ್ಟರೊಳಗೆ ಇವರು ಈ ಥರ ಬಂದು ಇದು ಮಾಡಿದ್ದಾರೆ ಸರ್. ನಾವು ಕೊಡಬೇಕು ಸರ್, ಸುಮಾರು ಒಂದು 12 ಸಂಘದವರೆಗೂ ಕೊಡಬೇಕು ಸರ್. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆದ್ರೆ ಕಿರುಕುಳ ಹೆಚ್ಚಾಗುತ್ತೆ ಅಂತ ಸ್ಥಳೀಯ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನಿಂದ ಸಾಲ ಪಡೆಯಲು ಠೇವಣಿ ಹಣ ಜಮೆ ಮಾಡಿದ್ರೆ ಸಹಕಾರ ಬ್ಯಾಂಕ್ನಿಂದಲೂ ಮಹಾ ಮೋಸವಾಗಿರುವುದು ವಿಪರ್ಯಾಸವೇ ಸರಿ. ಮುದ್ದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.